ಅಂದ್ರೆ ಅದ್ರ ಅರ್ಥ ಗೊತ್ತಾಯ್ತಲ್ಲ. ಓಕೆ, ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 26,540 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಹೇಳಿ ಕೇಳಿ ಅವರ ಸಹೋದರ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹಳ ದಾಖಲೆಯ ಅಂತರದ ಗೆಲುವನ್ನ ದಾಖಲಿಸಿದ್ದರು. ಹಾಗಾಗಿ ಪ್ರಿಯಾಂಕಾ ಅವರಿಗೂ ಕೂಡ ಏನಾದ್ರೂ ಗಳಿಕೆ ಏನ್ ಬಹಳ ಸಮಸ್ಯೆ ಆಗಲ್ಲ. ಲೀಡಿಂಗ್ ಎಷ್ಟು ಅನ್ನುವಂಥದ್ದು ಮಾತ್ರ ಇಲ್ಲಿ ಕೌಂಟಿಂಗ್ ಬರೋದು ಅನ್ನುವಂಥದ್ದು ಚರ್ಚೆಯಲ್ಲಿತ್ತು. ಅದೇ ರೀತಿಯಾಗಿ ಈಗ ಕೌಂಟಿಂಗ್ ನ ಸಂದರ್ಭದಲ್ಲಿ ಅವರ ಮತ ಗಳಿಕೆ ಮುಂದುವರಿತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡ್ತಾ ಇದ್ರು 18 ದಿನಗಳ ಹೋರಾಟ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ 18 ಈ ಪರ್ವ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಫೆಸರ್ ನಾರಾಯಣಾಚಾರ್ಯರು ಆ 18 ದಿನಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಕೂಡ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು. ಇವರು ಕೂಡ ಕುರುಕ್ಷೇತ್ರ ಸಿನಿಮಾದಲ್ಲಿ ಮಾಡಿದ್ದಾರೆ, ಅಭಿಮನ್ಯು ಪಾತ್ರ ಮಾಡಿರುವಂತವರು. ಆ 18 ದಿನಗಳ ಪುಸ್ತಕ ಬಹಳ ಬ್ಯೂಟಿಫುಲ್ ಆಗಿದೆ. ಅಲ್ಲಿನ ಸ್ಥಿತಿಗತಿಗಳು ನೋಡಿದಂಥ ಸಂದರ್ಭದಲ್ಲಿ ರಾಜಕೀಯದ ಸ್ಥಿತಿಗತಿಗಳಿಗೂ ಆ ಕುರುಕ್ಷೇತ್ರದ ಸ್ಥಿತಿಗತಿಗಳಿಗೂ ಅಂತ ವ್ಯತ್ಯಾಸ ಕಾಣಲ್ಲ, ಬಹಳ ಸಾಮ್ಯತೆ ಇದೆ. ಸೊ ಇದು 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 ಸಂಗತಿ. ನಿಮ್ಮ ಸಮೀಕ್ಷೆಗಳು ಹೇಳಿದ್ದು, ನೀವು ತೋರಿಸಿದ್ದು ಅದನ್ನೇ. ಇವತ್ತು ಅದೇ ಕಾಯ್ಕೊಂತ ಇರೋದು ನೋಡಿ, ಎಷ್ಟು ಸಾಮ್ಯ ನಿಮ್ಮ ಒಂದು ಇದಕ್ಕೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಮಹಾರಾಷ್ಟ್ರದಲ್ಲಿ 100 ದಾಟಿ ಮುಂದೋಗ್ತಾ ಇರುವಂತ NDA ಸದ್ಯ 113 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. MVA 95, ಅದರ್ಸ್ 6. ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಇನ್ ಪರ್ಟಿಕ್ಯುಲರ್ ಬಿಜೆಪಿ 76 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ, ಶಿವಸೇನೆ ಶಿಂದೆ ಬಣ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಎನ್ಸಿಪಿಯ AP ಬಣ ಅಂದ್ರೆ ಅಜಿತ್ ಪವಾರ್ ಅವರ ಬಣ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವರು ಕಂಟೆಸ್ಟ್ ಮಾಡಿರುವಂತಹ ಕ್ಷೇತ್ರಗಳು ಎಷ್ಟೆಷ್ಟು, ಸೀಟ್ ಶೇರಿಂಗ್ ಏನಾಗಿತ್ತು? ಬಿಜೆಪಿ 149 ಕ್ಷೇತ್ರಗಳಲ್ಲಿ ಈ ಬಾರಿ ಕಂಟೆಸ್ಟ್ ಮಾಡಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಎಷ್ಟು? 149. ಅದರಲ್ಲಿ ಈಗ 75 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿಂದೆ ಬಣ 81 ಕ್ಷೇತ್ರಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದಂಥದ್ದು. 81 ಕ್ಷೇತ್ರಗಳಲ್ಲಿ ಶಿಂದೆ ಬಣ ಸದ್ಯ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆಮೇಲೆ ಎನ್ಸಿಪಿಯ ಅಜಿತ್ ಪವಾರ್ ಅವರ ಬಣಕ್ಕೆ 59 ಸೀಟ್ಗಳನ್ನ ಬಿಟ್ಕೊಳ್ಳಲಾಗಿತ್ತು. ಅದರಲ್ಲಿ ಅವರು ಈಗ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 122 NDA ಆಯ್ತು, 100 MVA ಆಯ್ತು, 100 MVA ಆಯ್ತು. ಅಂದ್ರೆ ನಾವು ನಿನ್ನೆ ದೆಹಲಿಗೆ ಹೋಗಿದ್ವಿ. ಮಹಾರಾಷ್ಟ್ರದ ಕಾರ್ಯಕರ್ತರು ಬರ್ತಾ ಇದ್ರು. ಅವರಿಗೆ ಯಾವುದೇ ಅಳುಕು ಅಂತಕ್ಕಂಥದ್ದು ಇರ್ಲಿಲ್ಲ. ನಿಶ್ಚಿತವಾಗಿ ನಮ್ಮ ಸರ್ಕಾರ ಆಗತ್ತೆ, ಬಿಜೆಪಿ ಸಿಂಗಲ್ 100 ಕ್ರಾಸ್ ಮಾಡುತ್ತೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. 149ರಲ್ಲಿ 100 ಬಿಜೆಪಿಂದ ಯಾಕೆಂದ್ರೆ ನಾವು ಅತ್ಯಂತ ದೊಡ್ಡ ಪಾರ್ಟಿ, ಅದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಅತ್ಯಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರೋದು, ಕಾಂಗ್ರೆಸ್ಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತದ್ದು ಬಿಜೆಪಿ 149 ಕ್ಷೇತ್ರಗಳಲ್ಲಿ. ಬಹಳ ಏನು ಅತಿಶಯೋಕ್ತಿ ಅಂತ ನನಗೆ ಅನ್ಸಲ್ಲ. ಯಾಕಂತಾರೆ ಕಳೆದ ಬಾರಿ ಚುನಾವಣೆಯಲ್ಲಿ 152 ಕ್ಷೇತ್ರಗಳಲ್ಲಿ ಅವರು ಕಂಟೆಸ್ಟ್ ಮಾಡಿದಂತದ್ದು, 102 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಬಿಜೆಪಿ. ಸಿಂಗಲ್ ಆಗಿ 102 ಅಲ್ವಾ, 105 ಕ್ಷೇತ್ರದಲ್ಲಿ ಗೆದ್ದಿತ್ತು. ಅಂದ್ರೆ 100 ಕ್ಷೇತ್ರಕ್ಕಿಂತ ಹೆಚ್ಚಿನ ಈ ಪರ್ಸೆಂಟೇಜ್, ಗೆಲುವಿನ ಪರ್ಸೆಂಟೇಜ್ ನೋಡಿದಂತ ಸಂದರ್ಭದಲ್ಲಿ